ಮಹಾರಾಷ್ಟ್ರ ಅಸೆಂಬ್ಲಿ ಫಲಿತಾಂಶದ ಬಗ್ಗೆ ಕಾಂಗ್ರೆಸ್ ಈಗ ಸಿಡಿದೆದ್ದಿದೆ. ಅಸಮಂಜಸ ಸಂಗತಿಗಳು ಪತ್ತೆ ಹಿನ್ನೆಲೆ ಆಯೋಗಕ್ಕೆ ಕಾಂಗ್ರೆಸ್ ಈಗ ದೂರನ್ನು ಕೊಟ್ಟಿದೆ. ಮಹಾರಾಷ್ಟ್ರದಲ್ಲಿ ಮಹಾಯುತಿ ಮೈತ್ರಿ ಗೆದ್ದು ಬೀಗಿದೆ. ಮಹಾವಿಕಾಸ್ ಅಗಾಡಿಗೆ ಸೋಲಾಗಿದೆ, ಮುಖಭಂಗ ಆಗಿದೆ. ಬಟ್ ಈ ಕಾಂಗ್ರೆಸ್ಸು ಕೆಲವೊಂದಿಷ್ಟು ಸಂಗತಿಗಳ ಪತ್ತೆ ಹಿನ್ನೆಲೆಯಲ್ಲಿ ಆಯೋಗಕ್ಕೆ ದೂರನ್ನು ಕೊಟ್ಟಿದೆ. ಕೇಂದ್ರ ಚುನಾವಣಾ ಆಯೋಗಕ್ಕೆ ಈಗ ಕಂಪ್ಲೇಂಟನ್ನು ಮಾಡಿದೆ ಕಾಂಗ್ರೆಸ್ ನಿಯೋಗ. ಮತದಾನ ಎಣಿಕೆ ವೇಳೆ ಗಂಭೀರ ತೀವ್ರ ಅಸಮಂಜಸ ಸಂಗತಿಗಳು ಪತ್ತೆಯಾಗಿದ್ದಾವೆ. ಎಐಸಿಸಿ ಮಹಾರಾಷ್ಟ್ರ ಉಸ್ತುವಾರಿ ರಮೇಶ್ ಚೆನ್ನಿತ್ತಲ, ಮಹಾರಾಷ್ಟ್ರ ಕಾಂಗ್ರೆಸ್ ಮುಖ್ಯಸ್ಥ ನಾನಾ ಪಟೋಲೆ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಮುಕುಲ್ ವಾಸ್ನಿಕ್ ನೇತೃತ್ವದಲ್ಲಿ ಈಗ ಚುನಾವಣಾ ಆಯೋಗಕ್ಕೆ ಮನವಿಯನ್ನು ಮಾಡಿದ್ದಾರೆ, ದೂರು ಕೊಟ್ಟಿದ್ದಾರೆ. ಪಾರದರ್ಶಕ, ಮುಕ್ತ, ನ್ಯಾಯಸಮ್ಮತ ಚುನಾವಣೆಯ ಬುಡಕ್ಕೆ ಪೆಟ್ಟು ಬಿದ್ದಂತಾಗಿದೆ. ಸಾರ್ವಜನಿಕವಾಗಿ ಸಿಕ್ಕಿರುವ ದಾಖಲೆ ನೀಡಿದ್ದೇವೆ ಅಂತ ಕಾಂಗ್ರೆಸ್ ನಿಯೋಗ ಅದರಲ್ಲಿ ದೂರಿನಲ್ಲಿ ಹೇಳಿದೆ. ಚುನಾವಣಾ ಆಯೋಗ ಪಕ್ಷಾತೀತವಾಗಿ ವರ್ತಿಸುತ್ತಿದೆ ಅಂಥೇಳಿ ಆಕ್ರೋಶ ಹೊರಹಾಕಿದ್ದಾರೆ. ನೋಡಿ, ಅನುಮಾನಗಳಿದ್ದಾವೆ ಮಹಾರಾಷ್ಟ್ರದಲ್ಲಿ ಫಲಿತಾಂಶ ಬಂದಿರುವಂತಹ ವಿಚಾರಕ್ಕೆ. ಅಂದರೆ ಈಗ ಮಹಾಯುತಿಗೆ ಅಷ್ಟು ಸೀಟ್ ಬಂದಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ದೂರಿನಲ್ಲಿ ಕೆಲವೊಂದಿಷ್ಟು ಅಸಮಂಜಸವಾದಂಥ ವಿಚಾರಗಳು ಪ್ರಸ್ತಾಪವನ್ನು ಮಾಡಿದೆ ಕಾಂಗ್ರೆಸ್ ನಿಯೋಗ. ಈಗ ಚುನಾವಣಾ ಆಯೋಗಕ್ಕೆ ದೂರನ್ನು ಕೂಡ ಕೊಡಲಾಗಿದೆ. ನೋಡ್ತಾ ಹೋಗೋಣ ಕಾಂಗ್ರೆಸ್ ದೂರಿನಲ್ಲಿ ಏನಿದೆ. ಚುನಾವಣೆಗೂ ಮುನ್ನ ಸ್ವೇಚ್ಛಾಚಾರದ ರೀತಿ ಮತದಾರನ ಹೆಸರುಗಳನ್ನು ಕೈ ಬಿಡಲಾಗಿದೆ. ನೋಡಿ, ಇಲ್ಲಿ ಮತದಾರ ಹೆಸರನ್ನು ಕೈ ಬಿಡಲಾಗಿದೆ. ಅದೇ ವೇಳೆ ಕ್ಷೇತ್ರದ 10,000 ಮತದಾರನ ಸೇರ್ಪಡೆ ಮಾಡಲಾಗಿದೆ ಅಂತ ಪ್ರತಿ ಕ್ಷೇತ್ರದ್ದು. ಇನ್ನು ಜುಲೈ ನವೆಂಬರ್ ಅವಧಿಯಲ್ಲಿ ಹೊಸದಾಗಿ 47 ಲಕ್ಷ ಮತದಾರರ ಮತಪೆಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ. ಜುಲೈ ನವೆಂಬರ್ ಅವಧಿಯಲ್ಲಿ ಮಹಾರಾಷ್ಟ್ರದ ಇತಿಹಾಸದಲ್ಲಿ ಇಷ್ಟು ಮತದಾರರು ಸೇರ್ಪಡೆ ಹಿಂದೆಂದೂ ಆಗಿರಲಿಲ್ಲ. ಈ ಟೈಮಲ್ಲಿ ಯಾಕೆ ಮಾಡಿದರು, ಅದು ಇಷ್ಟು ಪ್ರಮಾಣದಲ್ಲಿ? 50,000 ಮತದಾರರ ಸಂಖ್ಯೆ ಹೆಚ್ಚಳವಾದ 50 ಕ್ಷೇತ್ರಗಳ ಪೈಕಿ ಬಿಜೆಪಿ ಕೂಡ 47ರಲ್ಲಿ ಗೆದ್ದಿದೆ. ಇದ್ರ ಮೇಲೆ ಅನುಮಾನ ಇದೆ ನಮಗೆ. ಇನ್ನು ನವೆಂಬರ್ 20ರಂದು ಮತದಾನದ ದಿನ ಸಂಜೆ 5ಕ್ಕೆ 58.22% ಮತದಾನ ಆಗಿತ್ತು. ಅದೇ ರಾತ್ರಿ 11:30ಕ್ಕೆ ಬಂದ ವರದಿ ಪ್ರಕಾರ ಮತದಾನದ ಪ್ರಮಾಣ 65.2ಕ್ಕೆ ಏರಿಕೆಯಾಗಿದೆ. ಹೇಗಾಯಿತು ಇದು ಅನ್ನೋದು. ಮತದಾನ ಪ್ರಮಾಣವನ್ನು ಚುನಾವಣೆ ದಿನ ಕ್ಷಣ ಕ್ಷಣಕ್ಕೂ ಪರಿಷ್ಕರಿಸಲಾಗುತ್ತೆ, ಅಪ್ಡೇಟ್ ಮಾಡಲಾಗುತ್ತೆ. ಆದರೆ ಮಹಾರಾಷ್ಟ್ರದಲ್ಲಿ ಆಗಿರೋದಕ್ಕೆ ತಾರ್ಕಿಕ ಕಾರಣಗಳಿಲ್ಲ. ನೋಡಿ, ಅಲ್ಲಿ ಪರಿಷ್ಕರಣೆ ಯಾಕೆ ಮಾಡಿಲ್ಲ ಅನ್ನೋದು ಈಗ ಕೇಳ್ತಾ ಇದೆ ಕಾಂಗ್ರೆಸ್ ನಿಯೋಗ. ಇದನ್ನು ಸ್ವತಃ ಮಾಜಿ ಮುಖ್ಯ ಚುನಾವಣಾ ಆಯುಕ್ತ ಎಸ್.ವೈ. ಖುರೇಶಿ ಅವರೇ ತಿಳಿಸಿದ್ದಾರೆ. ಇದನ್ನು ಅವರೇ ಹೇಳಿದ್ದಾರೆ. ಹೀಗಾಗಿ ಚುನಾವಣೆಗೆ ಸಂಬಂಧಿಸಿದಂತೆ ಹಲವು ನೈಜ ಅನುಮಾನಗಳು ನಮಗೆ ವ್ಯಕ್ತವಾಗಿದ್ದಾವೆ. ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ನೀವು ಸೂಕ್ತ ಕ್ರಮವನ್ನು ಕೈಗೊಳ್ಳಿ ಅಂಥೇಳಿ ಕಾಂಗ್ರೆಸ್ ತಮ್ಮ ದೂರಿನಲ್ಲಿ ಉಲ್ಲೇಖ ಮಾಡಿದೆ.